ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪುಟ್ಟ, ಮಾವನಿಗೆ ವಿಷಯ ತಿಳಿಸೋದು ಬೇಡವಾ? ಇಂದು ಈಶಾನ್ ಪ್ರಶ್ನಿಸಿದಾಗ, ಅಣ್ಣ ಎಲ್ಲರೂ ಅಲ್ಲಿ ಮದುವೆ ಮನೆಯಲ್ಲಿ ಖುಷಿಯಾಗಿದ್ದಾರೆ, ಇಂಥ ಸಮಯದಲ್ಲಿ ಅವರಿಗೆ ವಿಷಯ ತಿಳಿಸಿ ಅವರ ಸಂತೋಷವನ್ನು ಯಾಕೆ ಹಾಳು ಮಾಡಬೇಕು ಎಂದಳು ಇಚ್ಛಾ. ನೀನು ಹೇಳೋದೇನೋ ಸರಿ, ಆದರೆ ಅಪ್ಪನಿಗಾದರೂ ವಿಷಯ ತಿಳಿಸೋಣ. ಸರಿ ಅಣ್ಣ. ಈಶಾನ್ ದಾಮೋದರ್ ಅವರಿಗೆ ಕರೆ ಮಾಡಿ ಸೂಕ್ಷ್ಮವಾಗಿ ವಿಷಯ ತಿಳಿಸಿದ. ಸ್ವಲ್ಪ ಹೊತ್ತಿನಲ್ಲಿ ಅವರು ಆಸ್ಪತ್ರೆಗೆ ಬಂದರು. ಈಶಾನ್, ಏನು ಇದೆಲ್ಲ, ಹೇಗಾಯ್ತಿದು ಎಂದು ದಾಮೋದರ್ ಅವರು ಪ್ರಶ್ನಿಸಿದಾಗ ನಡೆದುದೆಲ್ಲವನ್ನು ವಿವರಿಸಿದ. ಸಾರ್ಥಕ್ಗೆ ಯಾರು ಶತ್ರುಗಳಿದ್ದಾರೆ? ಗೊತ್ತಿಲ್ಲ ಅಪ್ಪ, ಮೊದಲು ಸಾರ್ಥಕ್ ಚೇತರಿಸಿಕೊಳ್ಳಲಿ, ಬಾಕಿ ಎಲ್ಲ ಆಮೇಲೆ ನೋಡುವ. ಡಾಕ್ಟ್ರ್ ಏನಂದರು? ಪ್ರಾಣಕ್ಕೆ ಅಪಾಯ ಇಲ್ಲ, ಆದರೆ 24 ಗಂಟೆ ಒಳಗೆ ಪ್ರಜ್ಞೆ ಬಂದಿಲ್ಲ ಅಂದರೆ ಕೋಮಾಗೆ ಹೋಗುವ ಸಾಧ್ಯತೆ ಇದೆ ಎಂದರು. ಈಶಾನ್ ಮಾತು ಕೇಳಿ ದಾಮೋದರ್ ಅವರು ಇಚ್ಛಾಳ ಕಡೆಗೆ ನೋಡಿದಾಗ ಜೀವವಿಲ್ಲದ ಗೊಂಬೆಯಂತೆ ಕುಳಿತಿದ್ದಳು ಅವಳು. ಅವಳ ಕಣ್ಣಿಂದ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಚಿನ್ನು ಪುಟ್ಟ ಎಂದವರು ಕರೆದಾಗ ಎಚ್ಚೆತ್ತವಳು. ಅಪ್ಪ ಎಂದು ಅವರ ಎದೆಗೊರಗಿ ಅತ್ತಳು. ಅಪ್ಪ, ನಾನವರನ್ನು ಮದುವೆ ಆಗಬಾರ್ದಿತ್ತು ಅನಿಸುತ್ತೆ. ನನ್ನಿಂದಾನೇ ಅವರು ಹೀಗೆ. ನನ್ನ ಕಾಲ್ಗುಣ ಸರಿಯಿಲ್ಲಪ್ಪ. ಪಾಪ ಅಪ್ಪ, ಅವರು ನನ್ನಿಂದ ಹೀಗೆ ಇಹಲೋಕದ ಪ್ರಜ್ಞೆ ಇಲ್ಲದೆ ಮಲಗಿದ್ದಾರೆ ಎಂದು ತನಗೆ ತೋಚಿದ್ದೆಲ್ಲ ಹೇಳಿದಾಗ, ಪುಟ್ಟ, ನಿಂಗೆ ಗೊತ್ತಿಲ್ಲದ ಒಂದು ವಿಷಯ ಇದೆ. ಶಿವ ನನ್ನ ಹತ್ರ ಮಾತ್ರ ಹೇಳಿದ್ದ. ನಮ್ಮ ಸಾರ್ಥಕ್ಗೆ ಮಾರಕ ದೋಷ ಇದೆ ಅಂತ. ಅವನ ಪ್ರಾಣಕ್ಕೆ ಅಪಾಯ ಇದೆ. ಅವನು ಬದುಕಬೇಕು ಅಂದರೆ ಅದಕ್ಕಿರೋದು ಒಂದೇ ದಾರಿ. ಅವನ ಜಾತಕದಲ್ಲಿ ಹೇಳಿದ ಪ್ರಕಾರ ಇರುವ ಕನ್ಯೆಯನ್ನು ಅವನು ಮದುವೆ ಆಗಬೇಕು. ಅದು ಬೇರೆ ಯಾರೂ ಅಲ್ಲ, ನೀನೇ. ದಯವಿಟ್ಟು ಕಾಲ್ಗುಣ ಸರಿಯಿಲ್ಲ ಅಂತೆಲ್ಲ ಮಾತಾಡಬೇಡ ಪ್ಲೀಸ್ ಕಣು ಎಂದು ಅವಳನ್ನು ಸಂತೈಸಿದರು ದಾಮೋದರ್ ಅವರು. ಬಳಿಕ ಅವರೇ, ನಾಳೆ ದೇವಸ್ಥಾನಕ್ಕೆ ಹೋಗಿ ಸಾರ್ಥಕ್ ಹೆಸರಲ್ಲಿ ಮೃತ್ಯುಂಜಯ ಹೋಮ ಮಾಡಿಸೋಣ ಎಂದಾಗ ಇಚ್ಛಾ ಕಣ್ಣೊರೆಸಿಕೊಂಡು ಸರಿ ಎಂದಳು. ತದನಂತರ ಅವಳೇ, ಅಪ್ಪ, ಅಣ್ಣ, ನೀವಿಬ್ಬರು ಮನೆಗೆ ಹೋಗಿ, ಅಮ್ಮ ಒಬ್ಬಳೇ ಇದ್ದಾಳೆ ಮನೆಯಲ್ಲಿ, ನಾನು ಇಲ್ಲಿರ್ತೀನಿ ಎಂದಳು. ಅಪ್ಪ, ನೀವು ಮನೆಗೆ ಹೋಗಿ, ಚಿನ್ನು ಜೊತೆ ನಾನಿರ್ತೀನಿ ಎಂದ ಈಶಾನ್. ದಾಮೋದರ್ ಅವರು ಮನೆಗೆ ಹೋದರು. ವಿಮಲಾರವರಿಗೆ ವಿಷಯ ತಿಳಿಸಿದಾಗ ಅವರು ಮರುಕಗೊಂಡರು. ರೀ, ನಾವು ನಾಳೆ ದೇವಸ್ಥಾನಕ್ಕೆ ಹೋಗಿ ಸಾರ್ಥಕ್ ಹೆಸರಲ್ಲಿ ಮೃತ್ಯುಂಜಯ ಹೋಮ ಮಾಡಿಸೋಣ ಎಂದು ವಿಮಲಾರವರು ಹೇಳಿದಾಗ, ನಾನಾಗಲೇ ಅರ್ಚಕರಿಗೆ ಕರೆ ಮಾಡಿ ವಿಷಯ ತಿಳಿಸಿದೆ ಎಂದರು ದಾಮೋದರ್ ಅವರು. ಇಚ್ಛಾ ದೂರದಿಂದಲೇ ಸಾರ್ಥಕ್ನನ್ನು ನೋಡುತ್ತಲಿದ್ದಳು. ನಿಮಗೇನಾಗಲ್ಲ ರೀ, ನಿಮ್ಮನ್ನು ಹೇಗಾದರೂ ಮಾಡಿ ನಾನು ಕಾಪಾಡ್ತೀನಿ. ನನ್ನ ಪ್ರಾಣ ಹೋದರೂ ಸರಿಯೇ, ನಿಮಗೇನೂ ಆಗೋದಕ್ಕೆ ನಾನು ಬಿಡಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡಳು. ಈಶಾನ್ ಅವಳಿಗೆ ಊಟ ತಂದ, ಆದರೆ ಅವನು ಎಷ್ಟು ಒತ್ತಾಯ ಮಾಡಿದರೂ ಅವಳು ಊಟ ಮಾಡಲಿಲ್ಲ. ಇಚ್ಛಾಳಿಗೆ ಸಾರ್ಥಕ್ ಮೇಲಿರುವ ಪ್ರೀತಿಯ ಆಳ ಎಷ್ಟೆಂಬುದನ್ನು ಈಶಾನ್ ಅರಿತುಕೊಂಡ. ಮರುದಿನ ಬೆಳಗ್ಗೆ ದೇವಸ್ಥಾನದಲ್ಲಿ ಹೋಮ ಇರುವುದರಿಂದ ಇಚ್ಛಾಗೆ ಸ್ನಾನ ಮಾಡಲು ಮನೆಗೆ ಹೋಗಬೇಕಿತ್ತು. ಸಾರ್ಥಕ್ ಜೊತೆಗೆ ಯಾರಾದರೂ ಇರಬೇಕಲ್ಲ ಎಂದು ಈಶಾನ್ ಆಸ್ಪತ್ರೆಯಲ್ಲೇ ಉಳಿದ. ಇಚ್ಛಾ ತನ್ನ ಮನೆಗೆ ಹೋಗಿ ಸ್ನಾನ ಮಾಡಿದ ಬಳಿಕ ತಯಾರಾಗಿ ಬಂದವಳು. ಅಪ್ಪ, ಅಮ್ಮ, ನೀವಿಬ್ಬರು ಹೋಗಿ ಮಹಾಮೃತ್ಯುಂಜಯ ಹೋಮ ಮಾಡಿಸಿ, ನಾನು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಎಂದಳು. ಅವರು ಅವಳ ಮಾತಿಗೆ ಸಮ್ಮತಿ ಸೂಚಿಸಿದರು. ವಿಮಲಾರವರು ಹಾಗೂ ದಾಮೋದರ್ ಅವರು ಮೃತ್ಯುಂಜಯ ಹೋಮ ಮಾಡಿಸಿದರೆ ಅತ್ತ ಇಚ್ಛಾ ದೇವಸ್ಥಾನದ ಕಲ್ಯಾಣಿಯಲ್ಲಿ 3 ಸಲ ಮುಳುಗಿ ಎದ್ದು ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಿದಳು. ಬಳಿಕ ಕರ್ಪೂರವನ್ನು ಕೈಯಲ್ಲಿ ಹಿಡಿದು ಉರಿಸಿ, ಅಮ್ಮ, ನನಗೆ ಇಷ್ಟು ಬೇಗ ಮದುವೆಯಾಗಲು ನೀನೇ ಕಾರಣ. ಮುಖ ನೋಡದೆ ಅಪ್ಪ ಅಮ್ಮನ ಇಷ್ಟದಂತೆ ನಾನು ಅವರನ್ನು ಮದುವೆಯಾದೆ. ನಿನ್ನ ಇಚ್ಛೆ ಕೂಡ ಅದೇ ಆಗಿತ್ತಲ್ವಾ ಅಮ್ಮ? ನಾನಿಲ್ಲಿ ತನಕ ನಿನ್ನನ್ನೇನು ಕೇಳಲಿಲ್ಲ, ಯಾಕೆಂದರೆ ಕೇಳದೇನೆ ನನಗೆ ಎಲ್ಲ ಭಾಗ್ಯವನ್ನು ನೀನು ಕರುಣಿಸಿದ್ಯಾ. ಅಪ್ಪ, ಅಮ್ಮ, ಅಣ್ಣ ಎಲ್ಲರೂ ಇರೋ ಒಳ್ಳೆ ಕುಟುಂಬ. ಮದುವೆಯಾಗಿ ಹೋದ ಮನೆ ಕೂಡ ಜೇನುಗೂಡಿನ ಹಾಗೆ ಇತ್ತು. ಎಲ್ಲ ನನ್ನ ಭಾಗ್ಯ. ಆದರೆ ಒಂದು ಹೆಣ್ಣು ನಿಜವಾಗ್ಲೂ ಭಾಗ್ಯವಂತೆ, ಅದೃಷ್ಟವಂತೆ ಆಗೋದು ಯಾವಾಗ ಗೊತ್ತಾ ಅಮ್ಮ? ಅವಳ ಮಾಂಗಲ್ಯ ಗಟ್ಟಿಯಾದಾಗ. ಮುತ್ತೈದೆ ಸಾವು ಬರಲಿ ಅಂತಾನೆ ಎಲ್ಲ ಹೆಣ್ಮಕ್ಳು ಬಯಸೋದು. ನಾನು ನಿನ್ನ ಕೇಳೋದಿಷ್ಟೇ ಅಮ್ಮ, ನನ್ನ ಪ್ರಾಣ ಬೇಕಿದ್ರೆ ತಗೋ, ಆದರೆ ಅವರಿಗೇನೂ ಆಗಬಾರ್ದು. ಅವರು ಮೊದಲಿನ ಹಾಗೆ ಓಡಾಡಬೇಕು ಎಂದು ಅತ್ತಾಗ ಅವಳನ್ನು ನೋಡಿದ ಅರ್ಚಕರು, ಮಗು, ನೀನೇನೋ ನೋವಲ್ಲಿದ್ಯಾ ಅಂತ ಗೊತ್ತು, ಆದರೆ ಧೈರ್ಯವಾಗಿರು, ಆ ತಾಯಿ ನಂಬಿದವರನ್ನು ಕೈ ಬಿಡಲ್ಲ ಎಂದು ಭರವಸೆ ನೀಡಿದರು.
ನಾನು ಆ ನಂಬಿಕೆಯಲ್ಲೇ ಇದ್ದೀನಿ ಎಂದವಳು ಅಲ್ಲಿಂದ ಶಿವ ದೇವಸ್ಥಾನಕ್ಕೆ ಹೊರಟಳು. ಅಲ್ಲಿ ಮೃತ್ಯುಂಜಯ ಹೋಮ ಪೂರ್ತಿಗೊಂಡ ಬಳಿಕ ಗರ್ಭಗುಡಿಯೊಳಗಿದ್ದ ಶಿವಲಿಂಗದ ಬಲಗಡೆಯಿಂದ ಹೂ ಬಿತ್ತು. ಶುಭ ಸೂಚನೆ, ಎಲ್ಲ ಒಳ್ಳೆಯದಾಗುತ್ತೆ ಎಂದರು ಸ್ವಾಮಿಗಳು. ಬಳಿಕ ಇಚ್ಛಾ ಹಾಗೂ ಅವಳ ತಂದೆ ತಾಯಿ ಅವರ ಮನೆಗೆ ಹೋಗಿ ತಮ್ಮ ಬಟ್ಟೆ ಬದಲಾಯಿಸಿ ಬಳಿಕ ಆಸ್ಪತ್ರೆಗೆ ಹೋದರು. ದೇವರು ನಂಬಿದವರ ಕೈಬಿಡಲ್ಲ ಎಂಬುದಕ್ಕೆ ಇನ್ನೊಂದು ಸಾಕ್ಷಿ ಎಂಬಂತೆ ಅವರು ಆಸ್ಪತ್ರೆ ತಲುಪಿದಾಗ ಸಾರ್ಥಕ್ಗೆ ಪ್ರಜ್ಞೆ ಬಂತು ಎಂಬ ಸುದ್ದಿ ಕೇಳಿತು. ಎಲ್ಲರೂ ದೀರ್ಘವಾದ ಉಸಿರನ್ನು ಹೊರದಬ್ಬಿದರು. ಸಂಜೆಯಷ್ಟರಲ್ಲಿ ಅವನನ್ನು ವಾರ್ಡಿಗೆ ಶಿಫ್ಟ್ ಮಾಡಿದರು. ಡಾಕ್ಟರ್, ನಾವವರನ್ನು ನೋಡ್ಬೋದಾ ಎಂದು ಈಶಾನ್ ಡಾಕ್ಟರನ್ನು ಕೇಳಿದಾಗ, ಹೌದು, ಯಾರಾದರೊಬ್ಬರು ಮಾತ್ರ ಹೋಗಿ, ಹಾಗೆ ಪೇಷಂಟ್ಗೆ ತೊಂದರೆ ಆಗಬಾರ್ದು ಎಂದರು ಡಾಕ್ಟರ್. ಚಿನ್ನು ಪುಟ್ಟ, ಹಾಗಾದರೆ ನೀನು ಹೋಗಿ ನೋಡಿ ಬಾ, ನಾವಿಲ್ಲಿರ್ತೀವಿ ಎಂದ ಈಶಾನ್. ಸರಿ ಅಣ್ಣ ಎಂದವಳು ಸಾರ್ಥಕ್ ಇದ್ದ ವಾರ್ಡಿಗೆ ಹೋದಳು. ತಲೆಗೆ ಹಾಗೂ ಕೈಕಾಲಿಗೆ ಬ್ಯಾಂಡೇಜ್ ಹಾಕಿದ್ದ ಅವನನ್ನು ನೋಡಿ ಅವಳಿಗೆ ದುಃಖ ಉಮ್ಮಳಿಸಿ ಬಂತು. ಆದರೂ ಹೇಗೋ ಕಷ್ಟಪಟ್ಟು ಸಹಿಸಿದಳು. ಅವನ ಕೈಯನ್ನು ಹಿಡಿದಾಗ ಅವನಿಗೆ ಎಚ್ಚರವಾಯಿತು. ಅರಳಿದ ಹೂವಿನಂತೆ ಯಾವಾಗಲೂ ನಗು ನಗುತ್ತಾ ಉತ್ಸಾಹದ ಚಿಲುಮೆಯಾಗಿದ್ದವಳು ಇಂದು ಬಾಡಿದ ಹೂವಿನಂತಾಗಿದ್ದಳು. ಅವಳನ್ನು ಕಂಡು ಅವನ ಮನ ನೊಂದಿತು. ಅವಳ ಜೊತೆ ಸ್ವಲ್ಪ ಕೀಟಾಳೆ ಮಾಡೋಣ ಎಂದನಿಸಿ, ಯಾರು ನೀವು ಎಂದಾಗ, ರೀ, ನನ್ನ ಯಾರು ಅಂತ ಕೇಳ್ತಿದ್ದೀರಾ? ನಾನು ನಿಮ್ಮ ಹೆಂಡತಿ ಇಚ್ಛಾ. ವಾಟ್, ನನಗೆ ಮದುವೆ ಆಗಿದೆಯಾ? ಇಚ್ಛಾಗೆ ಅದನ್ನು ಕೇಳಿ ಏನು ಮಾಡಬೇಕು ತಿಳಿಯದಾಯಿತು. ಸಾರ್ಥಕ್ಗೆ ಮನಸ್ಸಲ್ಲಿ ನಗು ಬಂದರೂ ಹೇಗೋ ತಡೆದುಕೊಂಡ. ನಿಮಗೆ ನಿಜವಾಗ್ಲೂ ನನ್ನ ನೆನಪಿಲ್ವಾ? ನನಗೆ ಏನೂ ನೆನಪಾಗ್ತಿಲ್ಲ. ನಾನು ಯಾರು? ಇಚ್ಛಾ ಸ್ವಲ್ಪ ಹೊತ್ತು ಯೋಚಿಸಿದವಳು, ನಿಮ್ಮ ಹೆಸರು ಸಿಡುಕಪ್ಪ ಅಂತ. ನೀವು ಅನಾಥಾಶ್ರಮದಲ್ಲಿ ಬೆಳೆದವರು. ನಿಮಗೆ ಯಾರೂ ಇಲ್ಲ. ಒಂದಿನ ನೀವು ನಮ್ಮ ಅಪ್ಪಂಗೆ ಸಿಕ್ಕಿದ್ರಿ. ಅವರು ನಿಮಗೆ ಕೆಲಸ ಕೊಟ್ಟರು. ಆಮೇಲೆ ನೀವು ನಮ್ಮ ಜೊತೆ ನಮ್ಮ ಮನೆಯಲ್ಲೇ ಇದ್ರಿ. ನಿಮ್ಮ ಗುಣ ನಡತೆ ಎಲ್ಲ ಇಷ್ಟ ಆಗಿ ಅಪ್ಪ ನಿಮ್ಮನ್ನು ನನ್ನ ಜೊತೆ ಮದುವೆ ಮಾಡಿಸಿದ್ರು. ಆದರೆ ನಿಮಗೆ ಇದು ಯಾವುದೂ ನೆನಪಿಲ್ಲ ಎಂದು ನಿಟ್ಟುಸಿರು ಬಿಟ್ಟರೆ, ಎಲ್ಲ ಇವಳ ಎಷ್ಟೊಂದು ಸುಳ್ಳು ಹೇಳ್ತಿದ್ದಾಳೆ ಅಂದುಕೊಂಡ. ಏನು, ನನ್ನ ಹೆಸರು ಸಿಡುಕಪ್ಪನಾ? ಸಾರಿ, ಸಿಡುಕಪ್ಪ ಅಲ್ಲ, ಸಿದ್ದಪ್ಪ. ನಾನೇನು ಕೆಲಸ ಮಾಡ್ತಿದ್ದೆ? ಅದು ನೀವು ಇಲ್ಲಿನ ಫೇಮಸ್ ಆಗಿರೋ ದುರ್ಗಾ ರೆಸ್ಟೋರೆಂಟ್ನಲ್ಲಿ ಮ್ಯಾನೇಜರ್ ಆಗಿದ್ನಾ? ಇಲ್ಲಪ್ಪ, ಪಾತ್ರೆ ತೊಳೆಯುವ ಕೆಲಸ ಮಾಡ್ತಿದ್ರಿ. ವಾಟ್, ಪಾತ್ರೆ ತೊಳೆಯೋ ಕೆಲಸನಾ? ಇನ್ನೇನು 4ನೇ ಕ್ಲಾಸ್ ಫೇಲ್ ಆಗಿರೋ ನಿಮಗೆ ಮ್ಯಾನೇಜರ್ ಕೆಲಸ ಅಂದ್ಕೊಂಡ್ರಾ? ವಾಟ್, ನಾನು 4ನೇ ಕ್ಲಾಸ್ ಫೇಲಾ? ನಾನು MBA ಗೋಲ್ಡ್ ಮೆಡಲಿಸ್ಟ್ ಕಣೆ ಎಂದ. ಏನಂದ್ರಿ? MBA ಗೋಲ್ಡ್ ಮೆಡಲಿಸ್ಟ್. ಹಳೇದೆಲ್ಲ ಮರ್ತಿರೋ ನಿಮಗೆ MBA ಗೋಲ್ಡ್ ಮೆಡಲಿಸ್ಟ್ ಅನ್ನೋದು ನೆನಪಿದೆಯಾ? ಈ ಸಿಟುವೇಷನ್ನಲ್ಲೂ ನನ್ನ ಗೋಲ್ಡ್ ಹುಡ್ಕೋತಿದ್ದೀರಾ ಎಂದಾಗ ಸಾರ್ಥಕ್ ಸಿಕ್ಕಿಬಿದ್ದ. ಸರಿ, ಇವಾಗ ನಾನೇನು ಹೇಳಲ್ಲ, ಆಮೇಲಿದೆ ನಿಮಗೆ ಎಂದವಳು ತಂದೆ ತಾಯಿ ಹಾಗೂ ಅಣ್ಣನಿಗೆ ಸಾರ್ಥಕ್ ಹುಷಾರಿದ್ದಾನೆ ಎಂದು ತಿಳಿಸಿದಳು. ಮದುವೆ ಮುಗಿಸಿ ಶಿವಕುಮಾರ್ ಅವರು ಇಚ್ಛಾಳಿಗೆ ಕರೆ ಮಾಡಿದಾಗ ಇಚ್ಛಾ ಸಾರ್ಥಕ್ ವಿಷಯ ಅವರಿಗೆ ತಿಳಿಯದಿರಲು ಜಾಗರೂಕತೆ ವಹಿಸಿದಳು. ಇಚ್ಛಾ ಪುಟ, ನಾವು ಆಲ್ರೆಡಿ ಟ್ರೈನಲ್ಲಿದ್ದೀವಿ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಮನೆಯಲ್ಲಿರ್ತೀವಿ. ಸರಿ ಮಾವ, ಮದುವೆ ಎಲ್ಲ ಹೇಗಾಯಿತು? ತುಂಬ ಚೆನ್ನಾಗಿ ಆಯಿತು ಮಗಳೇ. ಹೌದು, ಪಾಪು ಎಲ್ಲಿ? ಅವನಿಗೆ ಕಾಲ್ ಮಾಡಿದರೆ ಸಿಗ್ತಾ ಇಲ್ಲ. ರೆಸ್ಟೋರೆಂಟ್ಗೆ ಕಾಲ್ ಮಾಡಿದರೆ ಅವನಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಮಾವ, ಅವರಿಗೆ ಸ್ವಲ್ಪ ಜ್ವರ ಬಂದಿದೆ, ಹಾಗಾಗಿ ಮನೆಯಲ್ಲೇ ಇದ್ದಾರೆ, ರೆಸ್ಟ್ ತಗೋತಿದ್ದಾರೆ. ಏನು, ಜ್ವರನಾ? ಹ್ಞೂ ಮಾವ. ಸರಿ ಪುಟ್ಟ, ರೆಸ್ಟ್ ಮಾಡಲಿ, ನೀನು ಕೂಡ ಹುಷಾರು ಎಂದವರು ಕರೆ ಸ್ಥಗಿತಗೊಳಿಸಿದರು. ಅಪ್ಪ, ನಾಳೆ ಮನೆಯವರು ಬರ್ತಾ ಇದ್ದಾರೆ, ಏನು ಮಾಡೋದು ಎಂದು ಗೊಂದಲದಿಂದ ಪ್ರಶ್ನಿಸಿದಳು ಇಚ್ಛಾ. ನಾವು ಡಾಕ್ಟರ್ ಹತ್ರ ಮಾತಾಡಿ ಡಿಸ್ಚಾರ್ಜ್ ಬಗ್ಗೆ ಕೇಳೋಣ. ಅವರನ್ನು ಮನೆಗೆ ಕರೆದುಕೊಂಡು ಹೋಗಿ ನಾವೇ ಚೆನ್ನಾಗಿ ನೋಡ್ಕೊಂಡಾಯಿತು ಎಂದರು ದಾಮೋದರ್ರವರು. ಅವರ ಮಾತಿಗೆ ಎಲ್ಲರೂ ಸಮ್ಮತಿಸಿದರು. ತದನಂತರ ಡಾಕ್ಟರ್ ಜೊತೆ ಮಾತನಾಡಿ ಸಾರ್ಥಕ್ನನ್ನು ಡಿಸ್ಚಾರ್ಜ್ ಮಾಡಿದರು. ಎಲ್ಲರೂ ನೇರವಾಗಿ ಸಾರ್ಥಕ್ನ ಮನೆಗೆ ಹೋದರು. ಯಾಕೆಂದರೆ ನಾಳೆ ಮನೆಯವರು ಬಂದ ಮೇಲೆ ಸಾರ್ಥಕ್ನನ್ನು ತಮ್ಮ ಮನೆಗೆ ಕಳುಹಿಸಿ ಅಂದರೆ ಅವನ ಈಗಿನ ಪರಿಸ್ಥಿತಿಯಲ್ಲಿ ಹೆಚ್ಚು ಪ್ರಯಾಣ ಮಾಡುವುದು ಒಳ್ಳೆಯದಲ್ಲ ಎಂದು ಇಚ್ಛಾಳ ತವರು ಮನೆಗೆ ಹೋಗದೆ ನೇರ ಸಾರ್ಥಕ್ನ ಮನೆಗೆ ಹೋದರು. ವಿಮಲಾರವರು ಸ್ವಲ್ಪ ಗಂಜಿ ತಯಾರಿಸಿದರು. ಇಚ್ಛಾ ಸಾರ್ಥಕ್ಗೆ ಗಂಜಿ ತಿನ್ನಿಸಿ ಬಳಿಕ ಮಾತ್ರೆ ನುಂಗಲು ಹೇಳಿದಳು. ಮಾತ್ರೆ ನುಂಗಿದ ಬಳಿಕ ಅವನು ನಿದ್ದೆಗೆ ಜಾರಿದ. ನಾಳೆ ಮನೆಯವರು ಬಂದರೆ ಸಾರ್ಥಕ್ನನ್ನು ಈ ಸ್ಥಿತಿಯಲ್ಲಿ ನೋಡಿ ಹೇಗೆ ಸಹಿಸುವರು ಎಂಬ ಚಿಂತೆಯಾಯಿತು ಎಲ್ಲರಿಗೂ. ಏನೇ ಆಗಲಿ, ಎಲ್ಲರೂ ಬರುವ ತನಕ, ಅವರಿಗೆ ವಿಷಯ ಹೇಳುವ ತನಕ
ತಾವು ಇಲ್ಲಿರುವುದೇ ಸರಿ ಎಂದು ನಿರ್ಧರಿಸಿದರು ದಾಮೋದರ್ರವರು. ಇಚ್ಛಾ ದಿನಪೂರ್ತಿ ಏನು ತಿನ್ನದೇ ಇದ್ದುದರಿಂದ ಆಯಾಸಗೊಂಡು ಮಲಗಿದಳು. ಮರುದಿನ ಮಧ್ಯಾಹ್ನ ಶಿವಕುಮಾರ್ ರವರು ಹಾಗೂ ಇಡೀ ಕುಟುಂಬ ಮನೆಗೆ ಹಿಂದಿರುಗಿದರು. ಅವರಿಗೆ ಅಲ್ಲಿ ವಿಮಲಾರವರು, ದಾಮೋದರ್ರವರು ಹಾಗೂ ಇಶಾನ್ನನ್ನು ಕಂಡು ಅಚ್ಚರಿ ಹಾಗೂ ಖುಷಿ ಒಟ್ಟಿಗೆ ಆಯಿತು. ಮುಂದುವರೆಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.